ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಯಾರಿಗಾದ್ರೂ UPSC ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರಿಬೋದಾ ಅಂತ ಏನಾದ್ರು ಡೌಟ್ ಇದೆಯಾ? ಇದೆ. ಆ ಡೌಟ್ಗೆ ಆನ್ಸರ್ ಈಗ ನಾನು ಕೊಡ್ತೇನೆ. ಓಕೆ, ಎಸ್, ನೀವು ಖಂಡಿತವಾಗಿಯೂ UPSC ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಕ್ರ್ಯಾಕ್ ಮಾಡ್ಬೋದು. ಇಲ್ಲಿ ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಅಂತ ಬರುತ್ತೆ. ಓಕೆ, ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಹಿಂದಿ ಮತ್ತೆ ಇಂಗ್ಲಿಷ್ ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಸೊ ಪ್ರಿಲಿಮ್ಸ್ ಅಂತ ಬಂದಾಗ ನೀವು ಆ ಕ್ವಶನ್ಸ್ ನ ಆ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಮೀನ್ಸ್ ನೀವು ಪ್ರಿಲಿಮ್ಸ್ ಅಂತ ಬಂದಾಗ ಇಂಗ್ಲಿಷ್ ಆರ್ ಹಿಂದಿ ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ದೆನ್ ಮೈನ್ಸ್ ಅಂತ ಬಂದಾಗ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಬಟ್ ನಿಮ್ಮ ಈ ಪ್ರಿಪ್ರೇಷನ್ ಏನಿದೆ, ಯಾರು ಕನ್ನಡದಲ್ಲಿ ಬರೀಬೇಕು ಅಂತ ಅನ್ಕೊಂತಿದ್ದೀರಾ, ನೀವು ಕನ್ನಡದಲ್ಲಿ ಬರೀಬಹುದು. ಬಟ್ ಆ ಕ್ವಶನ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ಆದ್ರೂ ಆ ಲ್ಯಾಂಗ್ವೇಜಸ್ ಅಲ್ಲಿ ಇರಬೇಕು ನಿಮ್ಗೆ. ಲೈಕ್ ಹಿಂದಿಯಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಹಿಂದಿ ನಮಗೆ ಬರುತ್ತೆ ಅಂತಂದ್ರೆ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಅಷ್ಟು ಹಿಂದಿ ಆದ್ರೂ ನಿಮ್ಗೆ ಬಂದಿರಬೇಕು. ಇಂಗ್ಲಿಷ್ ಅಂದ್ರೆ ಆ ಇಂಗ್ಲಿಷ್ ಅಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಆ ಲ್ಯಾಂಗ್ವೇಜ್ ಅಲ್ಲಿ ದೆನ್ ನೀವು ಬೇಕಾದ್ರೆ ಕನ್ನಡದಲ್ಲಿ ಬರೀಬಹುದು. ಇದು ಮೈನ್ಸ್. ಇಂಟರ್ವ್ಯೂ ಅಂತ ಬಂದಾಗ ಎಸ್, ಇಂಟರ್ವ್ಯೂಗೂ ಕೂಡ ನೀವು ಕನ್ನಡದಲ್ಲಿ ಇಂಟರ್ವ್ಯೂನ ಕೊಡ್ಬೋದು. ಅಲ್ಲಿ ನಿಮ್ಗೆ ಫೆಸಿಲಿಟಿ ಏನು ಅಂದ್ರೆ ಟ್ರಾನ್ಸ್ಲೇಟರ್ನ ಇಟ್ಟಿರ್ತಾರೆ. ಓಕೆ, ಈಗ ಬೋರ್ಡ್ ಮೆಂಬರ್ಸ್ ಯಾರಿದ್ದಾರೆ ಅವ್ರೇನಾದ್ರು ಅವ್ರಿಗೆ ನಮ್ ಕನ್ನಡ ಬರಲ್ಲ ಅವ್ರಿಗೆ ಅಂದ್ರೆ ಅವರು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಟ್ರಾನ್ಸ್ಲೇಟರ್ ಬಂದ್ಬಿಟ್ಟು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ನೀವು ಆನ್ಸರ್ ಹೇಳ್ಬೇಕಾದ್ರೆ ನೀವು ಅವ್ರು ಏನಿರ್ತಾರೆ ಟ್ರಾನ್ಸ್ಲೇಟರ್ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಪ್ರೋಸೆಸ್ ಈ ತರ ನಡೆಯುತ್ತೆ ಇಂಟರ್ವ್ಯೂ ಅಲ್ಲಿ. ಸೊ ಇಲ್ಲಿ ಫೈನಲ್ ಆಗಿ ಏನು ಅಂದ್ರೆ ಪ್ರಿಲಿಮ್ಸ್ ಅಂತ ಬಂದಾಗ ನೀವು ಇಂಗ್ಲಿಷ್ ಆರ್ ಹಿಂದಿಯಲ್ಲೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಆ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಕ್ಕೆ. ಮೇನ್ಸ್ ಅಂತ ಬಂದಾಗ ನೀವು ಕನ್ನಡದಲ್ಲಿ ಬರಿಬಹುದು, ಬಟ್ ಆ ಕ್ವಶನ್ಸ್ ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ಆದ್ರೂ ಆ ಲೆವೆಲ್ ಪ್ರಿಪ್ರೇಷನ್ ಆದ್ರೂ ನೀವು ಇಂಗ್ಲಿಷ್ ಆರ್ ಹಿಂದಿಯಲ್ಲಿ ಮಾಡಬೇಕಾಗುತ್ತೆ. ದೆನ್ ಇಂಟರ್ವ್ಯೂ ಆದ್ರೆ ನೀವು ನಾರ್ಮಲ್ ಆಗಿ ಹೋಗ್ಬಿಟ್ಟು ಕನ್ನಡದಲ್ಲೇ ಇಂಟರ್ವ್ಯೂನ ಕೊಡ್ಬೋದು. ಓಕೆ, ಇದು ನಿಮ್ ಡೌಟ್ಗೆ ಸೊಲ್ಯೂಷನ್ ಕೊಟ್ಟೆ ಅಂತ ಅನ್ಕೊಂತೀನಿ. ಓಕೆ ಅಷ್ಟೇ.